ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಜ್ಯೇಷ್ಠ ಭಾನುವಾರ ಅನ್ನುವಂಥದ್ದು ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ. ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟೋ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ರಹಸ್ಯ ಶಾಸ್ತ್ರಗಳಲ್ಲಿ ನಮಗೆ ಪರಿಹಾರವನ್ನು ಹುಡುಕ್ತಾ ಹೋದಾಗ ಮಾನವನಿಗೆ ಬರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಂಸಾರಿಕ ಜೀವನದಲ್ಲಿ ಎಷ್ಟೋ ಏರಿಳಿತಗಳು, ನಮ್ಮನ್ನು ತುಂಬ ದ್ವೇಷ ಮಾಡ್ತಾರೆ, ಮಾತಾಡೋದಿಲ್ಲ, ಪ್ರೀತಿಸೋದಿಲ್ಲ, ಗೌರವ ಕೊಡೋದಿಲ್ಲ, ಈ ರೀತಿ ಹಲವಾರು ನಮ್ಮ ಬಳಿ ಈ ರೀತಿಯ ಕಷ್ಟಗಳು ಅನ್ನೋದು ಇರುತ್ತೆ. ಅವುಗಳನ್ನು ಸುಖ ಸುಮ್ಮನೆ ಯಾರ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಈ ಪರಿಹಾರವನ್ನು ತಪ್ಪದೆ ಭಾನುವಾರ ಮಾಡಿಕೊಂಡ್ರೆ ವಿಶೇಷವಾದ ಫಲವನ್ನು ನೋಡಬಹುದು. ಭಾನುವಾರ ಒಂದು ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಮುಖ್ಯವಾಗಿ ನಾವು ನೆಮ್ಮದಿಯಾಗಿ ಇರಬೇಕು ಅಂದರೆ ನಾವು ಅಂದುಕೊಂಡಂಗೆ ಜೀವನ ಸಾಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಅಂದುಕೊಂಡಂಗೆ ಜೀವನ ಯಾರಿಗೂ ಅಷ್ಟೇ ಸಾಗೋದಿಲ್ಲ, ಅದು ಕಷ್ಟ. ಜೀವನ ಅನ್ನುವಂಥದ್ದು, ನಾಳೆ ಅನ್ನುವಂಥದ್ದು ಯಾವ ದಿಕ್ಕಿಗೆ ಸಾಕ್ಕೊಂಡೋಗುತ್ತೆ, ಕರ್ಕೊಂಡೋಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದರೆ ಭಗವಂತನನ್ನು ನಾವು ಇಷ್ಟಪಡುವಂಥ ದೇವಿಯನ್ನು ನಾವು ಆರಾಧನೆ ಮಾಡೋದರಿಂದ ಸಮಸ್ಯೆಗಳು ಯಾವುದೇ ರೂಪದಲ್ಲಿ ಬಂದರೂ, ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸೋದಕ್ಕೆ ನಮಗೆ ಉತ್ತಮವಾದ ಆಲೋಚನೆ, ಬುದ್ಧಿ, ಶಕ್ತಿ, ಧೈರ್ಯ, ಆತ್ಮಸ್ಥೈರ್ಯ ಎಲ್ಲವನ್ನು ಕೂಡ ತಾಯಿ ಕರುಣಿಸ್ತಾಳೆ ಅಂತ ಹೇಳಬಹುದು. ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಮನೆಯಲ್ಲಿ ಇರುವಂಥ ದರಿದ್ರವನ್ನು, ಮುಖ್ಯವಾಗಿ ಬಡತನವನ್ನು ಹೋಗಲಾಡಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇದೆ. ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಇರೋದರಿಂದ ನಮಗೆ ಈ ಒಂದು ದೇವತೆಗಳು ಈ ಅಮೃತಕ್ಕಾಗಿ ಸಮುದ್ರ ಮಂಥನ ನಡೆದಾಗ ಈ ಒಂದು ಗಳಿಗೆಗಳಲ್ಲಿ ಅಮೃತ ಬಿಂದುಗಳು ಬಿದ್ದ ಜಾಗದಲ್ಲಿ ಬೆಳೆಯುವಂಥದ್ದೇ ಬೇವಿನ ಮರ. ಅದಕ್ಕೆ ಬೇವಿನ ಮರ ಅನ್ನುವಂಥದ್ದು ದುರ್ಗಾದೇವಿ ನೆಲೆಸಿರುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಈ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಅತೀಂದ್ರಿಯ ಶಕ್ತಿಗಳು ಹೊಂದಿರುತ್ತೆ. ಬೇವಿನ ಎಲೆಗಳನ್ನು, ಸ್ವಲ್ಪ ಆ ರೆಕ್ಕೆಗಳನ್ನು ನೀವು ಈ ದಿನ ತಗೊಂಡು ಬನ್ನಿ. ವಿಶೇಷವಾಗಿ ನಮ್ಮ ಹತ್ತಿರದಲ್ಲೇ ನಮಗೆ ಎಲ್ಲ ಜಾಗದಲ್ಲೂ ಕೂಡ ಸಿಗುತ್ತೆ. ಪ್ರಕೃತಿ ಮಾತೆಗೆ ನಮಸ್ಕಾರ ಮಾಡಿ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ನಮ್ಮ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಈ ರೀತಿ ಬಯಸ್ತಾ ಇದ್ದೀವಿ. ತಾಯಿ ಆಶೀರ್ವಾದ ಮಾಡಿ 2 ಎಲೆಗಳನ್ನು ತಗೊಳ್ತೀವಿ ಅಂತ ಕೇಳಿಕೊಂಡು ನಾವು ತಗೊಳ್ಬೇಕಾಗುತ್ತೆ. ಹಸಿರು ಗಿಡಗಳನ್ನು ನಾವು ಹೇಗಂದರೆ ಹಾಗೆ ತಗೊಳ್ಳೋದಕ್ಕಾಗೋದಿಲ್ಲ. ಜೋರಾಗಿ ಕಿತ್ಕೊಳ್ಬಾರ್ದು, ಅದು ಕೂಡ ಪ್ರಾಣ ಇರುತ್ತೆ. ಕೇಳಿ ತಗೊಳ್ಬೇಕಾಗುತ್ತೆ. ಇದನ್ನು ನಾವು ಮುಖ್ಯವಾಗಿ ಈ ಪರಿಹಾರಕ್ಕೆ ತಗೊಂಡಾಗ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಬಹುದು. 1-2 ರೆಕ್ಕೆಗಳನ್ನು ಒಂದು ಪ್ಲೇಟಲ್ಲಿ ನೀವು ಮೊದಲು ಇಟ್ಕೊಳ್ಳಿ. ಕಲ್ಲುಪ್ಪು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಇರುವಂಥ ಭಯ, ದುಗುಡ, ದುಮ್ಮಾನ, ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಇದನ್ನು ಹೋಗಲಾಡಿಸುವಂಥದ್ದು. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು, ಬೇಗ ಕಷ್ಟಗಳನ್ನು ಕರಗಿಸಿಬಿಡುವಂಥ ಶಕ್ತಿ ಇದೆ. ವಿಶೇಷವಾಗಿ ನಾವು ಈ ಸಿನಾಮಿನ್ ಚಕ್ಕೆಯನ್ನು ತಗೊಳ್ಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ಚಕ್ಕೆಗೆ ತುಂಬ ಪ್ರಾಧಾನ್ಯತೆ ಇದೆ. ಮ್ಯಾಗ್ನೆಟ್ ಅಂತ ಹೇಳ್ತಾರೆ, ಹಣದ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಹಣವನ್ನು ಆಕರ್ಷಿಸುವಂಥದ್ದು. ಎಷ್ಟೋ ಸಾರಿ ನಾವು ಸಂಪಾದನೆ ಮಾಡಿರುವಂಥದ್ದು ನಾವು ಮನೆಗೆ ತಗೊಂಡು ಬಂದರೂ ಅಥವಾ ಬ್ಯಾಂಕಲ್ಲಿ ಇಟ್ಕೊಂಡ್ರು ಯಾವುದೋ ಒಂದು ರೂಪದಲ್ಲಿ ಖರ್ಚಾಗ್ತಾನೆ ಇರುತ್ತೆ. ಉಳಿತಾಯ ಅನ್ನುವಂಥದ್ದು ಇರೋದೇ ಇಲ್ಲ. ಮತ್ತು ತಿಂಗಳ ಕೊನೆಯಷ್ಟರಲ್ಲಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ. ಈ ಥರ ತುಂಬ ಮನಸ್ಸಿಗೆ ಬಹಳ ನೋವು ಮಾಡ್ಕೊಳ್ತೀವಿ. ಕೈ ತುಂಬ ಕಷ್ಟಪಟ್ಟು ದುಡಿತೀವಿ, ಸಂಬಳ ಬಂದಿರುತ್ತೆ, ಖಾಲಿಯಾಗಿಬಿಡುತ್ತೆ ಅಂತ. ಆದರೆ ಅದನ್ನು ತಡೆಗಟ್ಟುವಂಥ ಶಕ್ತಿ ಇದಕ್ಕಿದೆ. ಒಂದು ಚಕ್ಕೆಯನ್ನು ತಗೊಳ್ಳಿ. ಪ್ಲೇಟಲ್ಲಿ ನೀವು ಫಸ್ಟು ಬೇವಿನ ಎಲೆಗಳನ್ನು ಹಾಕಿ 1 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು.
ಪುಡಿ ಉಪ್ಪು ಬಳಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಅರಿಶಿಣ ಕುಂಕುಮವನ್ನು ಈ ಪರಿಹಾರಕ್ಕೆ ತಗೊಳ್ಳೇಬೇಕು. ಪರಿಹಾರದಲ್ಲಿ ನಾವು ಕುಂಕುಮವನ್ನು ಹಾಗೂ ಅರಿಶಿಣವನ್ನು ಶುಭ ಕಾರ್ಯಗಳಿಗಾಗಿ ಮುಖ್ಯವಾಗಿ ತಗೊಳ್ತೀವಿ. ಅರಿಶಿಣ ಗುರುವನ್ನು ಗಟ್ಟಿಗೊಳಿಸುತ್ತೆ. ಕುಂಕುಮ ಬಂದು ದುರ್ಗಾದೇವಿ ಶ್ರೀ ಮಹಾಲಕ್ಷ್ಮಿಯ ಒಂದು ಪ್ರತಿರೂಪ. ಅದಕ್ಕೆ ಇವುಗಳನ್ನು ತಗೊಂಡು ಒಂದು ಚಕ್ಕೆ ನಾವು ಇದರಲ್ಲಿ ಸಿನಾಮಿನ್ ಅದನ್ನು 1 ಇಂಚಷ್ಟು ಹಾಕಿ ಈ ರೀತಿ ಇಟ್ಟಾಗ ದುಡ್ಡು ಸಾಲದ ರೂಪದಲ್ಲಿ ನಾವು ತಗೊಂಡಿದ್ರು ಸಾಲವನ್ನು ತೀರಿಸ್ತೀವಿ, ಅಥವಾ ಸಾಲ ವಾಪಸ್ ಬರಬೇಕಂದ್ರೂ ಕೂಡ ವಾಪಸ್ ಬರುತ್ತೆ. ಅಷ್ಟು ಶಕ್ತಿ ಇರುವಂಥದ್ದು. ಇಷ್ಟು ವಸ್ತುಗಳನ್ನು ಹಾಕಿ ಭಾನುವಾರ ಸಂಜೆಯ ಮೇಲೆ ಅಥವಾ ರಾತ್ರಿಯಲ್ಲಿ ನೀವು ನಿಮ್ಮ ಮನೆಯ ಪ್ರತಿ ಮೂಲೆಗಳಲ್ಲೂ ಕೂಡ ಇದನ್ನು ಇಟ್ಕೊಂಡು ತಿರುಗಬೇಕು. ನಮಗೆ ಗೊತ್ತಿರೋದಿಲ್ಲ, ಎಷ್ಟೋ ಮನೆಗಳಲ್ಲಿ ಕತ್ತಲಿರುತ್ತೆ, ಆ ಕೋಣೆಯನ್ನು ತೆಗೆಯೋದಕ್ಕೂ ಹೋಗೋದಿಲ್ಲ ಅಥವಾ ಆ ಕಡೆ ಅಷ್ಟೊಂದು ಓಡಾಡೋದಿಲ್ಲ. ಅಂತಹ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ನೆಗೆಟಿವ್ ಯಾವ ರೀತಿಯಲ್ಲಿ ಬರುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಂದ್ಕೊಳ್ತೀವಿ. ನಮಗೆ ಯಾರಾದರೂ ನಮ್ಮ ಮನೆಗೆ ಸ್ವಂತದವರು ಅಕ್ಕಪಕ್ಕದವರು ಯಾರೇ ಆಗಿರಬಹುದು ಬರ್ತಾರೆ ಹೋಗ್ತಾರೆ, ಅಥವಾ ನಾವು ಹೋಗಿ ಬರ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ರಸ್ತೆಗಳ ಮೇಲೆ ಓಡಾಡ್ಕೊಂಡು ಬರ್ತೀವಿ. ಈ ರೀತಿ ನೆಗೆಟಿವ್ ಅನ್ನುವಂಥದ್ದು ಬೇಗ ತಲುಪುತ್ತೆ. ಅಂದರೆ ಅದು ಸ್ಪ್ರೆಡ್ ಆಗುತ್ತೆ, ಅದು ಬೇಗನೆ ಅಟ್ರ್ಯಾಕ್ಟ್ ಆಗುತ್ತೆ ಸ್ನೇಹಿತರೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ರೂಪದಲ್ಲಿ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಪ್ಲೇಟಲ್ಲಿ ಇಟ್ಟಿರ್ತೀವಿ, ಮೂಲೆಗಳಲ್ಲಿ ನಮ್ಮ ಮನೆಯ ಮೂಲೆಗಳಲ್ಲಿ ಓಡಾಡಿಸ್ಬೇಕು. ಕತ್ತಲು ಯಾವ ಜಾಗದಲ್ಲಿರುತ್ತೋ ಆ ಕಡೆ ಎಲ್ಲ ಕೂಡ ತಿರುಗಿಸಿ. ಇದನ್ನು ತಿರುಗಿಸುವಾಗ ನೀವು ಒಂದೇ ಮಾತು ಹೇಳ್ಕೊಳ್ಳಿ, ನಮ್ಮ ಮನೆಯಲ್ಲಿ ಇರುವಂಥ ಗೊತ್ತಿರುತ್ತೆ ನಿಮಗೆ ಯಾವ ರೂಪದಲ್ಲಿ ಎಷ್ಟು ಕಷ್ಟಗಳಿರುತ್ತೆ, ಯಾವ ವಿಧಾನದಲ್ಲಿ ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಅವ್ರಿಗೇ ಗೊತ್ತಿರುತ್ತೆ. ಅವರ ಮನೆಯ ಸಮಸ್ಯೆಗಳು ಅವ್ರಿಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವುಗಳು ಇದನ್ನು ಹೇಳ್ಕೊಳ್ತಾ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು. ಪ್ರತಿ ಮೂಲೆಯಲ್ಲೂ ತಿರುಗಿಸಾದ ಮೇಲೆ ರಾತ್ರಿ ಪೂರ್ತಿ ಕರೆಕ್ಟಾಗಿ ಒಂದು ಮೂಲೆಯಲ್ಲಿ ಇದನ್ನು ಇಟ್ಬಿಟ್ಟು, ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿ ಅವ್ರಿಗೆ ಸಿಗದೇ ಇರುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ಈ ಥರ ಇಟ್ಟು ಕೇಳಿಕೊಂಡು ರಾತ್ರಿ ಪೂರ್ತಿ ಅದರ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಆಗ ನೆಗೆಟಿವ್, ಆ ನಕಾರಾತ್ಮಕ ಶಕ್ತಿ, ಅಲಕ್ಷ್ಮಿ ಓಡಿ ಹೋಗುತ್ತೆ ಈ ಪರಿಹಾರದಿಂದ. ಇದನ್ನು ಮತ್ತೆ ಮಾರನೇ ದಿನ ಯಾರು ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಬನ್ನಿ ಸಾಕು. ಇಷ್ಟೇ ಸುಲಭವಾಗಿ